ಇತ್ತೀಚೆಗೆ ನಡೆದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ತಂತ್ರಗಾರಿಕೆ ಫಲಿಸದೆ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ್ ಸುರಾಜ್ ಪಕ್ಷ ಹೀನಾಯ ಸೋಲು ಕಂಡಿತು. ಬೇರೆಲ್ಲಾ ಪಕ್ಷಗಳಿಗೆ ಚುನಾವಣಾ ತಂತ್ರಗಾರಿಕೆ ಹೇಳಿಕೊಟ್ಟಿದ್ದ ಪ್ರಶಾಂತ್ ತಮ್ಮ ಪಕ್ಷವನ್ನೇ ಗೆಲ್ಲಿಸುವಲ್ಲಿ ಸೋತಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿತು. ಇದೀಗ ಪ್ರಶಾಂತ್ ಕಿಶೋರ್ ಈ ಬಗ್ಗೆ ಮಾತನಾಡಿದ್ದು, ಚುನಾವಣೆಯಲ್ಲಿ ಸೋತಿದ್ದು ಅಪರಾಧವಲ್ಲ, ನಮ್ಮ ತಪ್ಪು ಎನ್ನಲಾಗಿದೆ ಎಂಬುದನ್ನು ಹುಡುಕಿ ತಿದ್ದುಕೊಂಡು ಮುನ್ನಗ್ಗುವ ಪ್ರಯತ್ನ ಮಾಡ್ತೇವೆ ಎಂದು ಹೇಳಿದ್ದಾರೆ. ಚುನಾವಣೆ ಸಮಯದಲ್ಲಿ ತಮ್ಮ ಪಕ್ಷವು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದು ಆದರೂ ಕೂಡ ವಿಫಲವಾಗಿದೆ. ತಮ್ಮ ಪಕ್ಷವು ಹಿನ್ನಡೆಯನ್ನು ಅನುಭವಿಸಿದೆ, ಆದರೆ ತಪ್ಪುಗಳನ್ನು ಸರಿಪಡಿಸಿ ಮುನ್ನುಗ್ಗುತ್ತಿದೆ, ಆದರೆ ವಾಪಸ್ ಹೋಗುವುದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ನಾವು ನಮ್ಮ ಕಡೆಯಿಂದ ತುಂಬಾ ಸಕಾರಾತ್ಮಕವಾಗಿ ಪ್ರಯತ್ನಿಸಿದೆವು. ಈ ಸರ್ಕಾರವನ್ನು ಬದಲಾಯಿಸಲು ನಾವು ವಿಫಲರಾಗಿದ್ದೇವೆ. ನಮ್ಮ ಕಡೆಯಿಂದ ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ, ಆದರೆ ನಾವು ಎಲ್ಲೋ ವಿಫಲರಾಗಿದ್ದೇವೆ ಎಂದು ತೋರುತ್ತದೆ. ಜನರಿಗೆ ಅರ್ಥ ಮಾಡಿಕೊಳ್ಳಲು ನಾನು ವಿಫಲವಾದ ಕಾರಣ ನಾನು ಎಲ್ಲ ಅಪಾದನೆಗಳನ್ನು ನನ್ನ ಮೇಲೆಯೇ ಹಾಕಿಕೊಳ್ತೇನೆ. ಇನ್ನು ನಾವು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ತೇವೆ. ನಮ್ಮ ಪ್ರಯತ್ನಗಳಲ್ಲಿ ನಾನು ವಿಫಲನಾದದಕ್ಕೆ ವಿಷಾದಿಸ್ತೇನೆ. ನಾನು ಒಂದು ದಿನದ ಮೌನ ಉಪವಾಸ ಮಾಡ್ತೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಇನ್ನು ನಮ್ಮ ಕಡೆಯಿಂದ ತಪ್ಪುಗಳಾಗಿರ್ಬೋದು, ಯಾವುದೇ ಅಪರಾಧ ಮಾಡಿಲ್ಲ, ಮತಗಳನ್ನು ಪಡೆದಿರುವುದು ಅಪರಾಧವಲ್ಲ ಎಂದು ಅವರು ಹೇಳಿದ್ದಾರೆ. ನಾವು ಜಾತಿ ರಾಜಕೀಯ ಮಾಡಿಲ್ಲ ಅಥವಾ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿಲ್ಲ. ನಾವು ಸಮಾಜದಲ್ಲಿ ವಿಷವನ್ನು ಹರಡಿಲ್ಲ. ಬಡ ಮತ್ತು ಮುಗ್ಧ ಜನರಿಂದ ಮತಗಳನ್ನು ಖರೀದಿಸುವ ಅಪರಾಧವನ್ನು ನಾವು ಮಾಡಿಲ್ಲ. ಹಾಗೆ ಮಾಡಿದವರು ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಎಂದು ಅವರು ತಿಳಿಸಿದರು.